ಇಲ್ಲಿ ನೋಡಿ ನಂದಿ ಕರ್ನಾಟಕ ದೇಶದಿಂದ ತಗೊಂಬಂದಿರುವಂತಹ ವಿಗ್ರಹ ಇದು. ಗಣೇಶ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಅಷ್ಟದಿಕ್ಪಾಲಕರಂತೆ. ಟಿಪ್ಪು ಸುಲ್ತಾನನ ಖಡ್ಗ ನೋಡಿ, ಮತ್ತು ಮಹಾತ್ಮ ಗಾಂಧಿ ಕೂಡ ಕುತ್ಕೊಂಡು ಓದಿದಾರಂತೆ. ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಿಸ್ಟರ್ ಮಾಂಕ್ ಮಾತಾಡ್ತಾ ಇದ್ದೀನಿ. ನಾನಿವತ್ತು ನಿಮ್ಮನ್ನ ಲಂಡನ್ ಸಿಟಿ ಒಳಗೆ ಇರುವಂತಹ ಬ್ರಿಟಿಷ್ ಮ್ಯೂಸಿಯಮ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಹಿಂದೆ ಕಾಣ್ತಾ ಇದೆಯಲ್ಲ, ಅದೇ ಬ್ರಿಟಿಷ್ ಮ್ಯೂಸಿಯಂ. ಸೊ ಈ ಬ್ರಿಟಿಷ್ ಮ್ಯೂಸಿಯಂ ಏನಕ್ಕೆ ಫೇಮಸ್ ಗೊತ್ತಾ? ಪ್ರಪಂಚದ ಎಲ್ಲ ದೇಶಗಳಿಂದನೂ ಆ ಒಂದು ದೇಶದ ಸ್ವತ್ತನ್ನು ದೋಚ್ಕೊಂಡು ಬಂದು ಈ ಬ್ರಿಟಿಷ್ ಮ್ಯೂಸಿಯಮಲ್ಲಿ ಎಕ್ಸಿಬಿಷನ್ಗೆ ಇಟ್ಟಿದ್ದಾರೆ. ಅದಕ್ಕೆ ಈ ಬ್ರಿಟಿಷ್ ಮ್ಯೂಸಿಯಂ ಫೇಮಸ್. ಸೊ ಒಳಗಡೆ ಹೋಗಿ ಏನೇನಿದೆ ಅಂತ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು. ಮತ್ತು ಇದರ ವಿಶೇಷತೆ ಏನು ಗೊತ್ತಾ? ಈ ಬ್ರಿಟಿಷ್ ಮ್ಯೂಸಿಯಂನ ವಿಶೇಷತೆ, ಫಸ್ಟು ಕ್ಲೀನಾಗಿ ಒಂದು ವ್ಯೂ ತೋರಿಸ್ತೀನಿ ಇರೋ ನಿಮಗೆ. ನೋಡಿ, ಹೀಗಿದೆ ಬ್ರಿಟಿಷ್ ಮ್ಯೂಸಿಯಂ. ಹೊರಗಡೆಯಿಂದ ಈ ಒಂದು ವ್ಯೂ. ಸೊ ಇದು ಎಸ್ಟಾಬ್ಲಿಷ್ ಆಗಿದ್ದು 1753ಯಲ್ಲಿ ಆ್ಯಕ್ಟ್ ಆಫ್ ಪಾರ್ಲಿಮೆಂಟಿಂದ. ಬಟ್ ಇದು 1753ಯಲ್ಲಿ ಎಸ್ಟಾಬ್ಲಿಷ್ ಆದರೂ ಸಹ ಪಬ್ಲಿಕ್ಗೆ ಓಪನ್ ಆಗಿದ್ದು 1759ನಲ್ಲಿ. ಶುರುವಲ್ಲಿ ಇದು ಓಪನ್ ಆದ ಟೈಮಲ್ಲಿ ಬರೀ ವೆಲ್ ಕನೆಕ್ಟೆಡ್ ಇನ್ಫ್ಲೂಯೆನ್ಷಿಯಲ್ ಪೀಪಲ್ಗೆ ಮಾತ್ರ ಎಂಟ್ರಿ ಇರ್ತಾಯಿತ್ತು. ಒಂದು ಲಿಮಿಟೆಡ್ ಟೈಮ್ ಪೀರಿಯಡಲ್ಲಿ ಟಿಕೆಟ್ನ ಬುಕ್ ಮಾಡಿ ಅವ್ರಿಗೆ ಮಾತ್ರ ಪರ್ಸ್ನಲ್ ಟೂರ್ಸ್ ಕೊಡ್ತಾಯಿದ್ರು. ಬಟ್ ಆ್ಯಸ್ ದ ಡೇ ಪಾಸ್ಟ್ ಎಲ್ಲ ಬದಲಾಗ್ತಾ ಬಂತು. ಇದನ್ನು ಎಲ್ಲ ಪಬ್ಲಿಕ್ಗೆ ಓಪನ್ ಮಾಡೋಕ್ಕೆ ಶುರು ಮಾಡಿದ್ರು. ಇವತ್ತು ಸಹ ಈ ಮ್ಯೂಸಿಯಂ ಒಳಗಡೆ ಹೋಗಬೇಕು ಅಂದರೆ ಕಂಪ್ಲೀಟ್ಲಿ ಫ್ರೀ ಎಂಟ್ರಿ, ಯಾರಿಗೂ ಚಾರ್ಜ್ ಮಾಡೋದಿಲ್ಲ. ಪ್ರತಿ ವರ್ಷ ಇಂಟರ್ನ್ಯಾಷನಲ್ ಮತ್ತು ನ್ಯಾಷನಲ್ ಎರಡೂ ಕಂಪೇರ್ ಮಾಡಿ ಮೋರ್ ದೆನ್ 6 ಮಿಲಿಯನ್ ಜನ ಈ ಬ್ರಿಟಿಷ್ ಮ್ಯೂಸಿಯಂನ ವಿಸಿಟ್ ಮಾಡ್ತಾರೆ. ಒಬ್ಬರಿಗೆ ಒಂದೇ £1 ಅಂತ ಚಾರ್ಜ್ ಮಾಡಿದ್ರೂ ಒಂದು ಚಿಕ್ಕ ದೇಶನ ನಡೆಸ್ಬೋದು, ಅಷ್ಟು ದುಡ್ಡು ಕಲೆಕ್ಟ್ ಆಗುತ್ತೆ. ಬಟ್ ಆದರೂ ಫ್ರೀ ಎಂಟ್ರಿ, ಯಾರಿಗೂ ಚಾರ್ಜ್ ಮಾಡೋದಿಲ್ಲ. ಒಂದೊಂದು ಸರಿ ಎಕ್ಸಿಬಿಷನ್ ಅಂತ ಇಡ್ತಾರೆ. ಒಂದು ವಿಶೇಷವಾದಂಥ ಎಕ್ಸಿಬಿಷನ್ ಇಟ್ಟಾಗ ಮಾತ್ರ ಆ ಒಂದು ಪರ್ಟಿಕ್ಯುಲರ್ ಎಕ್ಸಿಬಿಷನ್ಗೆ ಚಾರ್ಜ್ ಇರುತ್ತೆ. ಬಟ್ ನೀವು ಮ್ಯೂಸಿಯಂ ಒಳಗಡೆ ಎಂಟ್ರ್ ಆಗಬೇಕು, ಎಲ್ಲ ವೀಕ್ಷಣೆ ಮಾಡಬೇಕು ಅಂದರೆ ಯಾವುದೇ ತರಹ ದುಡ್ಡು ಕಟ್ಟೋ ಹೋಗಿಲ್ಲ. ಬಟ್ ಆನ್ಲೈನಲ್ಲಿ ಬುಕ್ ಮಾಡ್ಕೋಬೇಕಾಗಿ ಬರುತ್ತೆ. ಬಿಕಾಸ್ ಅವ್ರಿಗೆ ಒಂದು ಕೌಂಟ್ ಬೇಕು, ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ ಅಂತ. ಆನ್ಲೈನಲ್ಲಿ ಟಿಕೆಟ್ ಬುಕ್ ಮಾಡಬೇಕು, ಬಟ್ ಯಾವುದೇ ದುಡ್ಡು ಚಾರ್ಜ್ ಮಾಡೋದಿಲ್ಲ. ಬಟ್ ಡೊನೇಷನ್ ಆಪ್ಷನ್ ಇದೆ, ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ದರೆ ಡೊನೇಷನ್ ಕೂಡ ಮಾಡ್ಬೋದು. ಸೊ ಈಗ ನಾನು ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ. ಯಾವ್ಯಾವ ದೇಶದಿಂದ ಏನೇನು ದೋಚ್ಕೊಂಬಂದಿದ್ದಾರೆ ಮತ್ತು ನಮ್ಮ ದೇಶದಿಂದ ಏನೇನು ದೋಚ್ಕೊಂಬಂದಿದ್ದಾರೆ ಅಂತ ನೋಡೋ ಟೈಮ್ ಬನ್ನಿ. ನೋಡಿ, ನಾನು ಹೇಳಿದ್ನಲ್ಲ, ಹೊರಗಡೆ ಯಾರಿಗಾರು ಇಂಟ್ರೆಸ್ಟ್ ಇದ್ದರೆ ನೋಡಿ ಡೊನೇಷನ್ ಮಾಡೋಕ್ಕೆ ಇಲ್ಲಿ ಕೇಳಿದ್ದಾರೆ. ಡೊನೇಷನ್ ಬಾಕ್ಸ್ ನೋಡಿ ಹೇಗಿದೆ. ನಾನು ಎಂಟರ್ ಆಗಿ ಬಲಗಡೆ ನೋಡಿದ ತಕ್ಷಣ ನೋಡಿ, ಮುಂಬೈ ಪ್ಲಸ್ ಲಂಡನ್ ನ್ಯೂ ಪರ್ಸ್ಪೆಕ್ಟಿವ್ಸ್ ಆನ್ ದ ಏನ್ಷಿಯಂಟ್ ವರ್ಲ್ಡ್ ಅಂತ ಇದೆ. ಎಂಟರ್ ಆಗಿದ ತಕ್ಷಣ ಇಲ್ಲಿ ಲಾರ್ಡ್ ವಿಷ್ಣುದು ಸ್ಟ್ಯಾಚ್ಯೂ ಇದೆ. ಕ್ಲೀನಾಗಿ ನೋಡಿ ಅದ್ರ ಬಗ್ಗೆ ಕೂಡ ಬರೆದಿದ್ದಾರೆ ಇಲ್ಲಿ. ಇದು ತಿರುಪತಿದು ಇಮೇಜ್ ಅಂತ ಇದು. ಗೈಸ್, ಇಲ್ಲಿ ಮೇಲೆ ಒಂದು ರೂಮಲ್ಲಿ ಕಲೆಕ್ಷನ್ ಆಫ್ ಕ್ಲಾಕ್ಸ್ ಮತ್ತು ವಾಚಸ್ ಇದೆ ಆಯಿತಾ. ಎಷ್ಟು ಡಿಫ್ರೆಂಟ್ ಟೈಪ್ ಆಫ್ ಕ್ಲಾಕ್ಸ್ ಎಲ್ಲ ಇದೆ ಇಲ್ಲಿ. ಇದು ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ. ಈ ರೂಮ್ ಫುಲ್ ಬರೀ ಕ್ಲಾಕ್ಸ್, ಡಿಫ್ರೆಂಟ್ ವೆರೈಟೀಸ್ ಆಫ್ ಕ್ಲಾಕ್ಸ್. ಇಲ್ಲಿ ನೋಡಿ, ಗೋಲ್ಡ್ ವಾಚ್, ಸಿಲ್ವರ್ ವಾಚ್, ಎಲ್ಲ ತರಹದ ವಾಚ್ಗಳಿದೆ. ಇಲ್ಲೇನೋ ಸಿಲ್ವರ್ ಡಾಗ್ ವಾಚ್ ಅಂತ ಕೂಡ ಇದೆ. ಇಲ್ಲಿ ಗೋಲ್ಡನ್ ಎನಿಮಲ್ ವಾಚ್ ಅಂತ ಇದೆ. ಇಷ್ಟು ಥರ ಕಲೆಕ್ಷನ್ಸ್ ಇದೆ ಇಲ್ಲಿ. ಗೈಸ್, ಇಲ್ಲಿ ಒಂದು ಲೈಬ್ರರಿ ಇದೆ. ನಾನು ಲೈಬ್ರರಿ ಒಳಗಡೆ ಎಂಟರ್ ಆಗ್ತಾ ಇದ್ದೀನಿ. ಹೆಂಗಿದೆ ನೋಡಿ ಲೈಬ್ರರಿ, ಸುತ್ತ ಬುಕ್ಸ್ ಎಷ್ಟು ಚೆನ್ನಾಗಿ ಅರೇಂಜ್ ಮಾಡಿದ್ದಾರೆ ನೋಡಿ. ಫುಲ್ ಆಫ್ ಬುಕ್ಸ್, ಕ್ರೇಜಿಯಾಗಿದೆ. ಮೇಲೆ ನೋಡ್ತೀರಾ, ಈ ರೀತಿ ಇದೆ ವ್ಯೂ. ಸೊ ಸೆಂಟರಲ್ಲಿ ಒಂದು ಸರ್ಕಲ್ ಥರ ಮಾಡಿ ಫುಲ್ ಬುಕ್ಸ್ ಇಟ್ಟಿದ್ದಾರೆ. ಇದರ ಹೆಸರು ಬಂದು ರೀಡಿಂಗ್ ರೂಮ್ ಅಂತೆ. ಸೊ ಒಂದಾನೊಂದು ಕಾಲದಲ್ಲಿ ದೊಡ್ಡ ದೊಡ್ಡ ಸ್ಕಾಲರ್ಸ್, ಜರ್ನಲಿಸ್ಟ್, ಆಥರ್ಸ್ ಮತ್ತು ಸೈಂಟಿಸ್ಟ್ ಎಲ್ಲ ದೊಡ್ಡ ದೊಡ್ಡ ತಲೆಗಳು, ಬ್ರೈನ್ ಇರೋವಂಥವರು ಕುತ್ಕೊಂಡು ಓದ್ತಾ ಇದ್ದಂತಹ, ರಿಸರ್ಚ್ ಮಾಡ್ತಾ ಇದ್ದಂತಹ ಜಾಗ ಅಂತ ಇದು. ಇನ್ನೊಂದು ವಿಶೇಷತೆ ಏನು ಗೊತ್ತಾ? ಈ ಜಾಗದಲ್ಲಿ, ಈ ಒಂದು ರೂಮಲ್ಲಿ ಕಾರ್ಲ್ ಮಾರ್ಕ್ಸ್ ಮತ್ತು ಮಹಾತ್ಮ ಗಾಂಧಿ ಕೂಡ ಕುತ್ಕೊಂಡು ಓದಿದಾರಂತೆ ಈ ರೀಡಿಂಗ್ ರೂಮಲ್ಲಿ. ಯೂಸರ್ಸ್ ಇನ್ಕ್ಲೂಡೆಡ್ ಪೊಲಿಟಿಕಲ್ ಆ್ಯಕ್ಟಿವಿಸ್ಟ್ ಸಚ್ ಆಸ್ ಕಾರ್ಲ್ ಮಾರ್ಕ್ಸ್, ಮೋಹನ್ ದಾಸ್ ಗಾಂಧಿ. ನಾವೀಗ ಎಂಟರ್ ಆಗ್ತಾ ಇರೋ ಜಾಗ ಬಂದು ಕಂಪ್ಲೀಟ್ ಇಲ್ಲಿರುವಂಥ ಐಟಮ್ಸ್ ಎಲ್ಲ ಆಫ್ರಿಕಾದಿಂದ ದೋಚ್ಕೊಂಡ್ಬಂದಿರೋದು. ಸೊ ಹೇಗಿದೆ ಅಂತ ನೋಡೋಣ ಬನ್ನಿ. ಆಫ್ರಿಕನ್ ಐಟಮ್ಸ್
ಸೊ ಈ ರೂಮಲ್ಲಿ ಇರುವಂತಹ ಎಲ್ಲ ವಸ್ತುಗಳು ಆಫ್ರಿಕಾ ಕಂಟ್ರಿಗೆ ಸಂಬಂಧಪಟ್ಟಂತಹ ವಸ್ತುಗಳೇ. ತುಂಬ ವಿವಿಧವಾದಂತಹ ವಸ್ತುಗಳಿಲ್ಲಿ ನೋಡೋಕ್ಕೆ ಸಿಗುತ್ತೆ. ಎಲ್ಲ ಡಿಫ್ರೆಂಟ್ ಆಗಿದೆ, ಗೊಂಬೆಗಳಿದೆ, ಎಲ್ಲ ವುಡನ್ ಫಿಗರ್ಸ್ ಇದು. ಇಲ್ಲಿ ನೋಡಿ ನಂದಿದು ಒಂದು ಕಲ್ಲಿನ ವಿಗ್ರಹನ ಇಲ್ಲಿ ಇಟ್ಟಿದ್ದಾರೆ. ಬ್ರಿಟಿಷ್ ಮ್ಯೂಸಿಯಂ ಒಳಗಡೆ ನಿಮಗೆ ನಂದಿ ಕಲ್ಲಿನ ವಾಹನ ಕಾಣ್ತಾ ಇದೆ ನೋಡಿ. ಇಲ್ಲಿ ನೋಡಿ, ಇಲ್ಲಿ ಗಣೇಶ ಇದೆ, ನಿಮಗೆ ಗಣೇಶ ಕಾಣ್ತಾ ಇದ್ದಾನೆ. ಗಣೇಶ ಬಿಟ್ಟು ಇನ್ನು ಉಳಿದಿರೋದೆಲ್ಲ ಅಷ್ಟದಿಕ್ಪಾಲಕರಂತೆ. ಸೊ 8 ಜನ ಇದ್ದಾರೆ ನೋಡಿ, 1 2 3 4 5 6 7 8. ಇವರು ಅಷ್ಟದಿಕ್ಪಾಲಕರು, ಜೊತೆಗೆ ಗಣೇಶ, ವಿಘ್ನ ವಿನಾಶಕ ಗಣೇಶ. ಗೈಸ್ ನಿಮ್ಮ ಮುಂದೆ ಕಾಣ್ತಾ ಇದೆಯಲ್ಲ, ಇದು ಈಜಿಪ್ಷಿಯನ್ ಸ್ಟ್ಯಾಚ್ಯೂ ಅಂತೆ. 20 ಟನ್ ಇದೆಯಂತೆ ವೆಯ್ಟ್. ಇದು 20 ಟನ್ಸ್. 20 ಟನ್ ಇರುವಂಥ ಈ ಒಂದು ವಿಗ್ರಹ ಏನು ಕಾಣ್ತಾ ಇದೆ, ಇದು ಸಿಕ್ಕಿದಾಗ ಪೇಂಟ್ ಹೊಡೆದಿದ್ರಂತೆ. ಅಂದರೆ ಅದ್ರ ಮೇಲೆ ಒಂದು ಪೇಂಟ್ ಪಿಗ್ಮೆಂಟ್ ಸಿಕ್ಕಿದೆ ಇವ್ರು ರಿಸರ್ಚ್ ಮಾಡಿದಾಗ. ಸೊ ಈಗ ಅದ್ರ ಮೇಲೆ ಯಾವುದೇ ಪೇಂಟ್ ಕಾಣ್ತಾ ಇಲ್ಲ ನಿಮಗೆ. ಸೊ ಒಂದಾನೊಂದು ಕಾಲದಲ್ಲಿ ಅದನ್ನು ಕೆತ್ತುತ್ತಾರಲ್ವಾ, ಆವಾಗ ಪೇಂಟ್ ಮಾಡಿದ್ರು ಅನ್ನೋ ಒಂದು ಪುರಾವೆ ಇದೆ ಅದಕ್ಕೆ. ಈಗ ಇಂಡಿಯನ್ ಐಟಮ್ಸ್ ನೋಡುವ ಟೈಮ್. ರೂಮ್ 33A ಇಂಡಿಯಾ. ನಾನಿರುವಂತಹ ಜಾಗ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತಾ ಇದ್ದೀನಿ. ಯಾಕಂದರೆ ಈ ರೂಮ್ ಫುಲ್ಲು ನಿಮಗೆ ಸಿಗೋದು ಇಂಡಿಯಾಯಿಂದ ದೋಚ್ಕೊಂಬಂದಿರುವಂತಹ ಐಟಮ್ಸ್. ಸ್ಟಾರ್ಟಿಂಗ್ ವಿತ್ ನೋಡಿ, ಇಲ್ಲೊಂದು ಪಿಕ್ಚರ್ ಇದೆ, ತಂಜಾವೂರ್ದು ಟೆಂಪಲ್ ಅಂತ ಇದೆ ನೋಡಿ, ತಮಿಳ್ನಾಡು ತಂಜಾವೂರು ಅಂತ ಇದೆ. ಅಲ್ಲಿನ ದೇವಸ್ಥಾನದ ಪಿಕ್ಚರ್ ಇದು. ಅಲ್ಲಿಂದ ಈ ಕಡೆ ತಿರುಗಿದ್ರೆ ನಿಮಗೆ ಕಾಣೋದೇ ನಮ್ಮ ಗಣಪತಿ. ನೋಡಿ ಹೇಗಿದೆ. ನಿಮ್ಮ ಕಣ್ಣಿಗೆ ಕಾಣ್ತಾ ಇರುವಂತಹ ಗಣಪತಿ ಇದೆಯಲ್ಲ, ಕಪ್ಪು ಶಿಲೆಯಿಂದ ಮಾಡಿರೋದು. ಇದು ನಮ್ಮ ದೇಶದ ಒಡಿಸ್ಸಾಯಿಂದ ತೊಗೊಂಬಂದಿರೋದು ಇದು. ಈಗ ನೋಡಿ ಗೈಸ್, ನಮ್ಮ ನಟರಾಜನ ಶಿಲೆ ಇದೆ. ಈ ನಟರಾಜನ ಶಿಲೆಯನ್ನು ನಮ್ಮ ತಮಿಳ್ನಾಡಲ್ಲಿರುವಂತಹ ತಂಜಾವೂರಿಂದ ಎತ್ಕೊಂಬಂದಿದ್ದಾರೆ. ಇಲ್ಲಿ ನೀಟಾಗಿ ಮೆನ್ಷನ್ ಕೂಡ ಮಾಡಿದ್ದಾರೆ ಎಲ್ಲಿಂದ ತೊಗೊಂಬಂದಿರೋದು ಅಂತ. ಸೊ ನಟರಾಜನ ಶಿಲೆ. ನಿಮ್ಮ ಮುಂದೆ ಕಾಣ್ತಾ ಇರೋದು ಪಂಡಿತ್ ರವಿಶಂಕರ್ ಅವರು, ಮ್ಯೂಸಿಷಿಯನ್. ಅವರು ಉಪಯೋಗಿಸಿದಂತಹ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇದು ನೋಡಿ. ಅವ್ರದ್ದು ಫೋಟೋ ಕೂಡ ಹಿಂದ್ಗಡೆ ಇದೆ. ನೀವು ಪ್ರಪಂಚದಲ್ಲಿ ಏನೇನೋ ನೋಡಿರ್ತೀರ, ಆದರೆ ನಾನು ನಿಮಗೆ ಇವತ್ತು ತೋರಿಸ್ತಾ ಇರೋದು ನಿಮಗೆ ಎಲ್ಲೂ ಕಾಣಕ್ಕೆ ಸಿಗದೆ ಇರುವಂಥದ್ದು. ಲಂಡನ್ನಲ್ಲಿ ಇರುವಂತಹ ಮ್ಯೂಸಿಯಂ ಒಳಗಡೆ ನಿಮಗೆ ಕಾಣಕ್ಕೆ ಸಿಗ್ತಾ ಇರೋದೇನು ಗೊತ್ತಾ? ಟಿಪ್ಪು ಸುಲ್ತಾನನ ಖಡ್ಗ ನೋಡಿ. ಟಿಪ್ಪು ಸುಲ್ತಾನ್ ಯೂಸ್ ಮಾಡಿದಂತಹ ಖಡ್ಗ ಇಲ್ಲಿದೆ. ಒರಿಜಿನಲ್ ಖಡ್ಗ ಇದು, ಅವರು ಉಪಯೋಗಿಸಿದಂಥದ್ದು. ಯುದ್ಧಗಳಲ್ಲಿ ಉಪಯೋಗಿಸಿದಂತಹ ಖಡ್ಗ ನೋಡಿ. ಬ್ರಿಟಿಷ್ ನೆಲದಲ್ಲಿ ಈ ಮ್ಯೂಸಿಯಂ ಒಳಗಡೆ ಬಂದಿಯಾಗಿ ಕೂತ್ಕೊಂಡಿದೆ. ಎಂತೆಂಥ ಯುದ್ಧಗಳಲ್ಲಿ ಭಾಗಿಯಾಗಿರುತ್ತೋ ಈ ಖಡ್ಗ ಇವತ್ತು ಬ್ರಿಟಿಷ್ ನೆಲದಲ್ಲಿ ಒಂದು ಗ್ಲಾಸ್ ಡೋರ್ ಒಳಗಡೆ ಬಂದಿಯಾಗಿದೆ. ಇಷ್ಟೇ ಜೀವನ. ವಿಶೇಷತೆ ಏನು ಅಂದರೆ, ಈ ಖಡ್ಗನ ಟಿಪ್ಪು ಸುಲ್ತಾನ್ ಮೈಸೂರಲ್ಲಿ ಒಂದು ಯುದ್ಧ ಮಾಡಬೇಕಾದ್ರೆ ಬ್ರಿಟಿಷ್ ವಿರುದ್ಧ ಸೋಲ್ತಾನೆ 1799. ಆಗ ಸೋತಾಗ ಈ ಒಂದು ಖಡ್ಗನ ಇವರು ಬ್ರಿಟಿಷ್ ನೆಲಕ್ಕೆ ತೊಗೊಂಬಂದು ಇಟ್ಕೊತಾರೆ. ಇದೊಂದೇ ಅಲ್ಲ, ಟಿಪ್ಪು ಸುಲ್ತಾನ್ ಯುದ್ಧದಲ್ಲಿ ಸತ್ತಾಗ ಅವನ ಕೈಯಲ್ಲಿದ್ದಂತಹ ಒಂದು ಗೋಲ್ಡ್ ರಿಂಗ್ ನೋಡಿ ಅಲ್ಲಿದೆ. ಟಿಪ್ಪು ಸುಲ್ತಾನನ ಗೋಲ್ಡ್ ರಿಂಗ್ನ ಕೂಡ ಬಿಚ್ಕೊಂಡು ಬಂದು ಇಲ್ಲಿ ಮ್ಯೂಸಿಯಮಲ್ಲಿ ಇಟ್ಟಿದ್ದಾರೆ. ಗೈಸ್, ಈ ಒಂದು ವೆಪನ್ಸ್ ಎಲ್ಲ ಏನಿದೆ, ಇದು ತಮಿಳ್ನಾಡಿನ ನೀಲಗಿರಿ ಹಿಲ್ಸ್ ಅನ್ನೋ ಒಂದು ಜಾಗದಿಂದ ರಿಕವರ್ ಮಾಡಿರುವಂಥ ಐಟಮ್ಸ್ ಇದು, ವೆಪನ್ಸ್ ಇದು. ಅದು ಬಿಟ್ಟರೆ ಇಲ್ಲಿರುವಂತಹ ಮಣ್ಣಿನ ಮಡಕೆಗಳ ಒಂದು ಐಟಮ್ಸ್ ಏನಿದೆ, ಇದು ಕೂಡ ತಮಿಳ್ನಾಡಿನ ನೀಲಗಿರಿ ಹಿಲ್ಸಿಂದ ರಿಕವರ್ ಮಾಡಿರುವಂತಹ ಐಟಮ್ಸ್. ಇದೆಲ್ಲ ನೋಡಿ ಮೆಟಲ್ ವೆಪನ್ಸ್ ಹೇಗಿದೆ. ಇಲ್ಲಿ ನೋಡಿ ನಮ್ಮ ಇಂಡಿಯನ್ ನೋಟ್ ಇದೆ. ಇಲ್ಲಿ ₹1 ನೋಟ್, ಅದೆರಡು ಅಲ್ಲಿ ಕಾಣ್ತಾ ಇರೋದು ನಿಮಗೆ. ಇಲ್ಲಿ ಕಾಯಿನ್ಸ್ ಕೂಡ ಇದೆ, ಇಲ್ಲಿ ಮತ್ತು ಸ್ಟ್ಯಾಂಪ್ಸ್ ಇದೆ. ಇದು ಏನು ಗೊತ್ತಾ, ಇದು ನಮ್ಮ ರೂಲರ್ ಅಶೋಕ ಇದ್ದ ಅಲ್ವಾ, ಮಯೂರ ಎಂಪೈರ್ ರೂಲರ್. ಆ ಅಶೋಕ ಅವನವನ ಡೈನಸ್ಟಿಯಲ್ಲಿ ಈ ಥರ ಒಂದು ಪಿಲ್ಲರ್, ಅಶೋಕ ಪಿಲ್ಲರ್ನ ಸ್ಥಾಪಿಸ್ತಾ ಇದ್ದ ನೋಡಿ. ಇಲ್ಲೊಂದು ನಿಮಗೆ ಪಿಕ್ಚರ್ ಥರ ಕಾಣ್ತಾ ಇದೆ ಸೈಡಲ್ಲಿ, ಅಶೋಕ ಪಿಲ್ಲರ್ದು ಪಿಕ್ಚರ್ ಇದೆ ಸೈಡಲ್ಲಿರೋದು. ಸೊ ಆ ಅಶೋಕ ಪಿಲ್ಲರ್ ಒರಿಜಿನಲ್ ಒಂದು ಪಿಲ್ಲರ್ದು ಒಂದು ಪೀಸ್ನ ತೊಗೊಂಬಂದು ಇಲ್ಲಿ ಇಟ್ಟಿದ್ದಾರೆ. ಗೈಸ್, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದೆಲ್ಲ ಬುದ್ಧಿಸ್ಟ್ ಸ್ತೂಪಾಸ್. ಗಾಂಧಾರದಲ್ಲಿ ಇದ್ದಂತಹ ಬುದ್ಧಿಸ್ಟ್ ಸ್ತೂಪ, ಅಲ್ಲಿಂದ ತೊಗೊಂಬಂದಿರುವಂಥ ಒಂದು ಐಟಮ್ಗಳಿದೆಲ್ಲ. ನಿಜ ಹೇಳ್ತೀನಿ, ಇದೆಲ್ಲ ನಾನು ಕಣ್ಣಾರೆ ನೋಡ್ತೀನಿ ಅಂತ ದೇವರಾಣೆ ಅಂದ್ಕೊಂಡಿರಲಿಲ್ಲ. ನಾನು UPSCಗೆ ಪ್ರಿಪೇರ್ ಆಗಬೇಕಾದ್ರೆ ಏನ್ಷಿಯಂಟ್ ಹಿಸ್ಟ್ರಿ, ಈ ಮಾಡ್ರನ್ ಹಿಸ್ಟ್ರಿ ಮತ್ತು ಮೆಡಿವಲ್ ಹಿಸ್ಟ್ರಿ ಇದೆಲ್ಲ ಓದಬೇಕಾದ್ರೆ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ತಾ ಇದ್ದೆ. ಆ ಒಂದು ಓದ್ತಾ ಇದ್ದಿದ್ದು ನೆನಪು ಹಿಂಗೆ ಫ್ಲ್ಯಾಶ್ ಆಗಿ ಹಿಂಗೆ ಹೋಗ್ತಾ ಇದೆ. ಇದೆಲ್ಲ ನೋಡ್ತಾ ಇದ್ದರೆ ಅದೆಲ್ಲ ಬರೀ ಬುಕ್ಕಲ್ಲಿ ಪಿಕ್ಚರ್ಸಲ್ಲಿ ಓದ್ತಾ ಇದ್ದಿದ್ದು ನಾನು ಪ್ರಿಪೇರ್ ಆಗಬೇಕಾದ್ರೆ UPSCಗೆ. ಬಟ್ ಈಗ ಅದೆಲ್ಲ ನೋಡೋಕ್ಕೆ ಕಣ್ಣಲ್ಲೇ ನೋಡೋಕ್ಕೆ ಸಿಗ್ತಾ ಇದೆ. ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ನೋಡಿ ಗೈಸ್.
ಕಾಳಿ ದೇವಿದು ಒಂದು ಪ್ರತಿಮೆನ ತೊಗೊಂಬಂದು ಇಟ್ಕೊಂಡಿದ್ದಾರೆ ಇಲ್ಲಿ. ಇದು ಬೆಂಗಾಲಿಂದ ತೊಗೊಂಬಂದಿರೋದಂತೆ ನೋಡಿ. ಗಾಡೆಸ್ ಕಾಳಿ ಹೇಗಿದೆ ಗೈಸ್, ನಿಮ್ಮ ಕಣ್ಮುಂದೆ ಕಾಣ್ತಾ ಇದೆಯಲ್ಲ, ಇದು ನಿಜವಾದ ಶಿವ ಟೆಂಪಲ್. ಒಳಗಡೆ ನೋಡಿ ನಿಮಗೆ ಲಿಂಗ ಕಾಣ್ತಾ ಇದೆಯಾ ನೋಡಿ, ಶಿವಲಿಂಗ. ಸೊ ಇದು ಒಂದು ಚಿಕ್ಕ ಟೆಂಪಲ್ ಅಂತೆ, ಬಟ್ ಇದು ಕಲ್ಲಿಂದ ಮಾಡಿರೋದು, ಕೆತ್ತಿರೋದು. ಇದು ನಿಜವಾದ ಟೆಂಪಲ್ ಇದು ನೋಡಿ. ನಾನು ಮುಟ್ಟು ಕೂಡ ನೋಡ್ತಾ ಇದ್ದೀನಿ, ಇದು ಕಲ್ಲಿದು. ಸೊ ಒಂದಾನೊಂದು ಕಾಲದಲ್ಲಿ ಈ ಥರ ಒಂದು ಟೆಂಪಲ್ಗಳನ್ನ ಕೆತ್ತನೆ ಮಾಡಿ ಡೊನೇಷನ್ ಆಗಿ ಕೊಡ್ತಾ ಇದ್ರಂತೆ ಒಂದು ಪಿಲ್ಗ್ರಿಮ್ ಸ್ಥಳಗಳಿಗೆ. ಅವರವರ ಪರಿಸ್ಥಿತಿಗೆ ತಕ್ಕ ಹಾಗೆ, ಅಂದರೆ ಅವ್ರು ಎಷ್ಟು ಶ್ರೀಮಂತರು, ಅವ್ರ ಹತ್ರ ಎಷ್ಟು ದುಡ್ಡಿದೆ, ಅದ್ರ ತಕ್ಕನಾಗೆ ಸೈಜು ಟೆಂಪಲ್ ಸೈಜ್ನ ಈ ಥರ ಕೆತ್ತನೆ ಮಾಡಿಸಿ ಗಿಫ್ಟ್ ಅಂತ ಕೊಡ್ತಾ ಇದ್ರಂತೆ. ನೋಡಿ ಏನೆಲ್ಲ ಆಗ್ತಾಯಿತ್ತು ಪ್ರಪಂಚದಲ್ಲಿ ಆಗಿನ ಕಾಲದಲ್ಲಿ. ನಿಮಗೆ ಈ ಹನುಮಂತನ ಬಗ್ಗೆ ಹೇಳಲೇಬೇಕು, ಇದು ಹೇಳಿಲ್ಲ ಅಂದರೆ ನನಗೆ ಅವಮಾನ. ಅಂದರೆ ನೋಡಿ, ಲಂಡನ್ನಲ್ಲಿ ಈ ಒಂದು ಹನುಮಂತನ ವಿಗ್ರಹ ಇದೆ. ಇದರ ವಿಶೇಷತೆ ಏನು ಗೊತ್ತಾ ನೋಡಿ, ಶಾಕ್ ಆಗಬೇಡಿ. ಇದನ್ನು ತಗೊಂಬಂದಿರೋದು ಕಾಣಿಸ್ತಾ ಇದೆಯಾ ಎಲ್ಲಿಂದ ಅಂತ, 1600ಸಲ್ಲಿ ಕರ್ನಾಟಕ ದೇಶದಿಂದ ತೊಗೊಂಬಂದಿರುವಂತಹ ವಿಗ್ರಹ ಇದು, ನಮ್ಮ ಹನುಮಂತನ ವಿಗ್ರಹ. ನೋಡಿ ಇದು ಕಾಣ್ತಾ ಇದೆಯಲ್ಲ, ಇದು ಸ್ಯಾಂಡ್ ಸ್ಟೋನಿಂದ ಮಾಡಿರುವಂತಹ ಮತ್ಸ್ಯ, ವಿಷ್ಣುವಿನ ಮತ್ತೊಂದು ರೂಪ ಇದು. ಇದಾದಮೇಲೆ ಈ ಕಡೆ ಬಂದರೆ ನಿಮಗೆ ವರಹ ಕಾಣ್ತಾ ಇದೆ. ವರಹಿ ಆ್ಯಕ್ಚುಲಿ, ಇದು ವರಹ ಅಲ್ಲ, ವರಹಿ ಕಾಣ್ತಾ ಇದೆ ನೋಡಿ. ನೋಡಿ ಏನೇನೆಲ್ಲ ತೊಗೊಂಬಂದು ಇಟ್ಕೊಂಡಿದ್ದಾರೆ, ಏನೂ ಬಿಟ್ಟಿಲ್ಲ. ಇದೆಲ್ಲ ನಾವು ನೋಡಬೇಕು ಅಂದರೆ ಲಂಡನ್ ತನಕ ಬರಬೇಕು. ಜೈನ್ ಡೈಟಿ ಅಂತ ಇದು. ಇದನ್ನೆಲ್ಲ ನೋಡ್ತಾ ಇದ್ರೆ ಒಂದು ಕಡೆ ಖುಷಿ ಆಗ್ತಾಯಿದೆ, ಒಂದು ಕಡೆ ಬೇಜಾರಾಗ್ತಾಯಿದೆ. ಇಷ್ಟೊಂದು ವಿಗ್ರಹಗಳು, ಇಷ್ಟೊಂದು ವಸ್ತುಗಳನ್ನ ನಮ್ಮ ದೇಶದಿಂದ ದೋಚ್ಕೊಂಬಂದು ಇಲ್ಲಿ ಇಟ್ಕೊಂಡಿದ್ದಾರೆ. ಇದನ್ನು ನೋಡೋಕ್ಕೆ ನಾವು ಲಂಡನ್ ತನಕ ಬರಬೇಕು. ಎಷ್ಟು ಜನಕ್ಕೆ ತಾನೇ ಅವಕಾಶ ಸಿಗುತ್ತೆ ಹೇಳಿ ಲಂಡನ್ ತನಕ ಬಂದು ಈ ಥರ ಒಂದು ವಸ್ತುಗಳನ್ನೆಲ್ಲ ನೋಡೋಕ್ಕೆ? ಏನು ಮಾಡೋಕ್ಕಾಗೋದಿಲ್ಲ. ಈಗ ಈ ಒಂದು ಪರಿಸ್ಥಿತಿಗೆ ಬಂದುಬಿಟ್ಟಿದೆ. ಸೊ ಇದು ಕಾಲ ಕೈ ಮೀರಿ ಹೋಗಿದೆ. ಸೊ ನೋಡೋಕ್ಕೆ ಸಿಗ್ತಾ ಇದೆ, ನೋಡಬೇಕು. ನಾನು ನಿಮಗೂ ತೋರ್ಸೋಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ ಅಷ್ಟೇ. ನಿಮಗೆ ಸುತ್ತ ಕಾಣಿಸ್ತಾ ಇದೆಯಲ್ಲ, ಇದೆಲ್ಲ ಟೆಂಪಲ್ಸ್, ಅಂದರೆ ಡೆಕ್ಕನ್ ರೀಜನಲ್ಲಿ ಇದ್ದಂತಹ ಟೆಂಪಲ್ಸಿಂದ ಎತ್ಕೊಂಬಂದಿರುವಂಥ ವಿಗ್ರಹಗಳು. ಡೆಕ್ಕನ್ ರೀಜನ್ ಅಂದರೆ ನಮ್ಮ ರಾಷ್ಟ್ರಕೂಟ, ಚಾಲುಕ್ಯ, ಹೊಯ್ಸಳ ಡೈನೆಸ್ಟಿ ಇದೆಲ್ಲ ಇತ್ತಲ್ವಾ, ಅವ್ರು ರೂಲ್ ಮಾಡಿದಂಥ ಪ್ರದೇಶಗಳು ಡೆಕ್ಕನ್ ರೀಜನ್ ಅಂದರೆ. ಸೊ ಅಲ್ಲಿಂದ ತೊಗೊಂಬಂದಿರುವಂತಹ ಕೆಲವೊಂದು ವಿಗ್ರಹಗಳು ನೋಡಿ ಇಲ್ಲಿ ಕಾಣ್ತಾ ಇದೆ ನಿಮಗೆ. ಇದು ಹೊಯ್ಸಳ ಟೆಂಪಲ್ದಂತ ಇದು. ನಿಮಗೆ ಇಲ್ಲಿ ಪಿಕ್ಚರ್ ಕಾಣ್ತಾ ಇದೆಯಲ್ಲ, ಇದು ನಮ್ಮ ಕರ್ನಾಟಕದಲ್ಲಿರುವಂತಹ ಸೋಮನಾಥ್ಪುರದಲ್ಲಿರುವಂತಹ ಕೇಶವ ದೇವಸ್ಥಾನ. ಇಲ್ಲಿ ಕೆಳಗಡೆ ನಿಮಗೆ ನೋಡಿ ಒಂದು ಇದು ಆನೆ ಕಾಣ್ತಾ ಇದೆಯಲ್ವಾ, ಆ ಒಂದು ಪೀಸ್ನ ಕೂಡ ಬಿಟ್ಟಿಲ್ಲ ಗುರು ಇವರು. ನೋಡಿ ಇಲ್ಲಿ ಎತ್ಕೊಂಬಂದಿಲ್ಲಿ ಇಟ್ಕೊಂಡಿದ್ದಾರೆ. ದೇವರೇ ಕಾಪಾಡಬೇಕು ನಮ್ಮನ್ನೆಲ್ಲ. ನೋಡಿ ಗೈಸ್, ಇದು ಕಾಣ್ತಾ ಇದೆಯಲ್ಲ ನಿಮಗೆ, ಇದು ದ್ವಾರಪಾಲಕರು, ನಮ್ಮ ತಮಿಳುನಾಡಿನ ಚೋಳ ಡೈನೆಸ್ಟಿಗೆ ಸಂಬಂಧಪಟ್ಟಂತಹ ವಿಗ್ರಹಗಳಿದು. ಇವೆರಡು ದ್ವಾರಪಾಲಕರ ವಿಗ್ರಹಗಳು. ಇಲ್ಲಿರೋ ಸುತ್ತ ನಿಮ್ಗೆ ಏನೇನು ಕಾಣ್ತಾ ಇದೆ, ಇದೆಲ್ಲ ಚೋಳ ಡೈನೆಸ್ಟಿಗೆ ಸಂಬಂಧಪಟ್ಟಿದೆ. ಇಲ್ಲೂ ಇದೆ ನೋಡಿ, ಇದು ಶಿವ, ಲಾರ್ಡ್ ಶಿವ ನೋಡಿ ಹೇಗಿದೆ. ನಿಮಗೆ ಈ ಒಂದು ಮ್ಯೂಸಿಯಮಲ್ಲಿ ಈ ಥರ ಒಂದು ದೇವ್ರು ಇಲ್ಲ ಅನ್ನೋ ಆಗಿಲ್ಲ. ಎಲ್ಲ ಥರ ವಿಗ್ರಹಗಳು, ಎಲ್ಲ ಥರ ದೇವರು, ಎಲ್ಲ ಕಾಪರು ಮತ್ತು ಬ್ರಾಸ್ನ ಯೂಸ್ ಮಾಡಿರುವಂತಹ ವಿಗ್ರಹಗಳು, ಮರದ ವಿಗ್ರಹಗಳು, ಎಲ್ಲ ಥರದ ವಿಗ್ರಹಗಳು ಸಿಗುತ್ತೆ ಇಲ್ಲಿ ನೋಡೋಕ್ಕೆ. ಗೈಸ್, ಇಲ್ಲಿ ಒಡಿಸ್ಸಾಯಿಂದ ತೊಗೊಂಬಂದಿರುವಂತಹ, ಅಂದರೆ ಒಡಿಸ್ಸಾಲಿ ಇದ್ದಂತಹ ಹಿಂದೂ ಟೆಂಪಲಲ್ಲಿ ಇದ್ದಂತಹ ವಿಗ್ರಹಗಳಿದೆಲ್ಲ ಅಲ್ಲಿಂದ ತೊಗೊಂಬಂದು ಇಲ್ಲಿ ಸ್ಥಾಪನೆ ಮಾಡಿಬಿಟ್ಟಿದ್ದಾರೆ. ಇದಂತೂ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ಹೇಳೋಕ್ಕೆ ಮಾತೇ ಸಾಕಾಗಲ್ಲ, ಅಷ್ಟು ಸಖತ್ತಾಗಿದೆ. ಇರಿ ಹತ್ರ ಹೋಗಿ ತೋರಿಸ್ತೀನಿ. ಏನು ಗುರು ಕಾವಿಂಗ್ಸ್ ಇದು, ಎಷ್ಟು ದಿವಸ ತೊಗೊಂಡಿರ್ಬೋದು ಇದನ್ನೆಲ್ಲ ಮಾಡೋಕ್ಕೆ ಆಗಿನ ಕಾಲದಲ್ಲಿ ಅಲ್ವಾ. ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ, ಡೀಟೇಲಿಂಗ್ ನೋಡಿ ಹೇಗಿದೆ. ವಾಹ್, ಚಿಂದಿ. ಇದು ಶಿವ ಮತ್ತು ಪಾರ್ವತಿಯ ಒಂದು ವಿಗ್ರಹ ಅಂತೆ, ಹೇಗಿದೆ ನೋಡಿ. ಇಲ್ಲಿ ನೋಡಿ ಗೈಸ್, ವಿಷ್ಣುವಿನ ಒಂದು ವಿಗ್ರಹ ನೋಡಿ ಗೈಸ್. ಅಯ್ಯೋ ದೇವ, ಎಷ್ಟು ಕೋಟಿ ಕೊಟ್ಟರು ಈ ಥರ ವಿಗ್ರಹನ ಮಾಡೋಕ್ಕೆ ಸಾಧ್ಯ ಇಲ್ಲ. ಈಗ ಪಾಲ ಡೈನೆಸ್ಟಿಯಲ್ಲಿ ಇದ್ದಂತಹ ವಿಗ್ರಹ ಅಂತ ಇದು, ವಿಷ್ಣುವಿನ ವಿಗ್ರಹ ಇದೆ ಆ್ಯಕ್ಚುಲಿ. ಮುಖ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಲಕ್ಷಣವಾಗಿ ಕೆತ್ತಿದ್ದಾರೆ ಯಾರೋ. ಗೈಸ್ ನೋಡಿದ್ರಲ್ಲ, ನಾನು ನಿಮಗೆ ನಮ್ಮ ಭಾರತ ದೇಶದ ಕೆಲವೊಂದು ವಸ್ತುಗಳನ್ನ ಬ್ರಿಟಿಷ್ ನೆಲದಲ್ಲಿ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಈ ಮ್ಯೂಸಿಯಂ ತುಂಬ ದೊಡ್ಡದು, ಬರೀ ನಮ್ಮ ಭಾರತದ ಐಟಮ್ಸೇ ಇಷ್ಟಿದೆ. ಇಲ್ಲಿ ಅದು ಬಿಟ್ಟು ಎಷ್ಟೋ ದೇಶಗಳ ಬೇರೆ ಬೇರೆ ವಸ್ತುಗಳು ನೋಡೋಕ್ಕೆ ಸಿಗುತ್ತೆ.
ನೋಡ್ತಾ ಇದ್ದರೆ ಟೈಮ್ ಸಾಕಾಗೋದಿಲ್ಲ, ವೀಡಿಯೋ ಮಾಡೋಕ್ಕೂ ಆಗೋದಿಲ್ಲ, ಅಷ್ಟು ದೊಡ್ಡ ವೀಡಿಯೋ ಆಗಿಬಿಡುತ್ತೆ. ಒಂದು ಸಿನಿಮಾನೇ ತೆಗಿಬೋದು, ಒಂದಲ್ಲ 10 ಸಿನಿಮಾ ತೆಗಿಬೋದು, ಅಷ್ಟು ದೊಡ್ಡ ವೀಡಿಯೋ ಆಗಿಬಿಡುತ್ತೆ. ಅದೆಲ್ಲ ನೋಡೋಕ್ಕೆ ನಿಮ್ಮೆಲ್ಲರಿಗೂ ಇಂಟ್ರೆಸ್ಟ್ ಇರುತ್ತೋ ಎಲ್ಲೋ ಗೊತ್ತಿಲ್ಲ. ಸೊ ಅದಕ್ಕೋಸ್ಕರ ನಾನು ಭಾರತಕ್ಕೆ ಸಂಬಂಧಪಟ್ಟಂಥ ಒಂದು ಪ್ರಮುಖ ವಸ್ತುಗಳನ್ನ ನಿಮಗೆ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಈ ವಿಡಿಯೋದಲ್ಲಿ. ಇದೇ ಲಂಡನಲ್ಲಿ ಕೊಯ್ನೂರ್ ಡೈಮಂಡ್ ಕೂಡ ಇರೋದು. ಬಟ್ ಅದು ನಾನು ನೋಡಬೇಕು, ನಿಮಗೂ ತೋರಿಸ್ಬೇಕು ಅಂತ ಆಸೆ ಇದೆ. ಬಟ್ ಅದು ಈ ಮ್ಯೂಸಿಯಮಲ್ಲಿ ಇಲ್ಲ, ಅದು ಬೇರೆ ಒಂದು ಕಡೆ ಇಟ್ಟಿದ್ದಾರೆ. ಅದ್ರ ಒಳಗಡೆ ಹೋಗಿ ಕೊಯ್ನೂರ್ ಡೈಮಂಡ್ನ ನೋಡ್ಬೋದು, ಆಯಿತಾ. ನಾನು ಮಾತ್ರ ನೋಡ್ಬೋದು, ಕಾರಣ ಬಂದು ಅಲ್ಲಿ ಯಾವುದೇ ವಿಡಿಯೋ ರೆಕಾರ್ಡ್ ಮಾಡೋ ಹಾಗಿಲ್ಲ ಒಳಗಡೆ. ಅದಕ್ಕೋಸ್ಕರ ನಾನೇನಾದರೂ ಒಳಗಡೆ ಹೋದರೆ ನಾನು ಮಾತ್ರ ನೋಡೋಕ್ಕಾಗುತ್ತೆ, ಅದನ್ನು ರೆಕಾರ್ಡ್ ಮಾಡಿ ನಿಮಗೆ ತೋರ್ಸೋಕ್ಕಾಗಲ್ಲ. ಒರಿಜಿನಲ್ ಕೊಯ್ನೂರ್ ಡೈಮಂಡ್ನ ನಿಮಗೆ ತೋರಿಸ್ಬೇಕು. ಬಟ್ ಏನು ಮಾಡೋದು, ಅವರು ತೋರ್ಸೋಕ್ಕೆ ಬಿಡಲ್ವಲ್ಲ. ಮೇ ಬಿ ನಾನು ನೆಕ್ಸ್ಟ್ ಟೈಮ್ ಯಾವಾಗಾದ್ರು ಬಂದಾಗ ನಾನು ಒಂದು ಸರಿ ಕೊಯ್ನೂರ್ ಡೈಮಂಡ್ನ ನೋಡಬೇಕು ಅಂತ ಆಸೆ ಇದೆ, ಒಂದು ಸರಿ ನೋಡೋಣ. ಸೊ ನೋಡಿದ್ರಲ್ಲ ಗೈಸ್, ಈ ಒಂದು ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ ಮುಂದಿನ ವ್ಲಾಗಲ್ಲಿ ಬೇರೆ ಒಂದು ಜಾಗದಲ್ಲಿ. ಅಲ್ಲಿವರೆಗೂ ಸ್ಟೇ ಟ್ಯೂನ್, ಹ್ಯಾವ್ ಎ ಗ್ರೇಟ್ ಡೇ, ಟೇಕ್ ಕೇರ್, ಬಾಯ್.